ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿತ್ತು. ಈ ಹಿನ್ನೆಲೆಯಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಚೆಕ್ ವಿತರಣೆಯನ್ನ ಮಾಡಲಾಯಿತು. 4 ಜನ ಮೃತ ಕುಟುಂಬಗಳಿಗೆ ಚೆಕ್ ವಿತರಿಸಲಾಗಿರುವಂತದ್ದು. ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರಿಂದ ಚೆಕ್ ಹಸ್ತಾಂತರ ಮಾಡಲಾಗಿದೆ. 25 ಲಕ್ಷ ಪರಿಹಾರದ ಚೆಕ್ ಅನ್ನು ನೀಡಿದ್ದಾರೆ ಜಿಲ್ಲಾಧಿಕಾರಿ ಜಿ ಜಗದೀಶ್. ಬಾಲಕಿ ದಿವ್ಯಾಂಶಿ, ಪ್ರಜ್ವಲ್ ಜಿ ಹಾಗೂ ಭೂಮಿಕ್ ಈ ಮೃತ ಯುವಕ ಯುವತಿಯರು ಏನಿದ್ದಾರೆ ಇವರ ಕುಟುಂಬಕ್ಕೆ ಪರಿಹಾರದ ಚೆಕ್ ಅನ್ನ ನೀಡಿದ್ದಾರೆ. ಇನ್ನೋರ್ವ ಯುವತಿ ಕಾಮಾಕ್ಷಿ ದೇವಿ, ಈಕೆ ತಮಿಳುನಾಡು ಮೂಲದ ಮೃತ ಕಾಮಾಕ್ಷಿ ಆಕೆಗೂ ಕೂಡ 25 ಲಕ್ಷದ ಪರಿಹಾರದ ಚೆಕ್ ಅನ್ನ ನೀಡಲಾಗಿದೆ. ಸಿದ್ದರಾಮಯ್ಯನವರ ಸೂಚನೆಯಂತೆ ಚೆಕ್ ಸಲ್ಲಿಕೆಯಾಗಿರುವಂಥದ್ದು. ಬೆಂಗಳೂರಿನಲ್ಲಿರುವ ಈ 3 ಕುಟುಂಬದ ಮನೆಗೆ ತೆರಳಿ ಪರಿಹಾರವನ್ನು ನೀಡಲಾಯಿತು. ಬಾಲಕಿ ದಿವ್ಯಾಂಶಿ, ಪ್ರಜ್ವಲ್ ಜಿ ಹಾಗೂ ಭೂಮಿಕ್ ಮನೆಗೆ ತೆರಳಿ ಪರಿಹಾರವನ್ನು ನೀಡಿದ್ರು. ಇನ್ನು ತಮಿಳುನಾಡಿನ ಕಾಮಾಕ್ಷಿ ದೇವಿ ಕುಟುಂಬಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚೆಕ್ ಅನ್ನು ವಿತರಿಸಲಾಯಿತು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು ಕಾಮಾಕ್ಷಿ ದೇವಿ. ಈಕೆ ತಮಿಳುನಾಡಿನ ಮೂಲದವರು. ತಮಿಳುನಾಡಿನ ಕಾಮಾಕ್ಷಿ ದೇವಿ ಕುಟುಂಬಕ್ಕೆ ಕೂಡ ಪರಿಹಾರವನ್ನು ಹಸ್ತಾಂತರ ಮಾಡಲಾಗಿದೆ. 29 ವರ್ಷದ ಕಾಮಾಕ್ಷಿ ದೇವಿ, ಈಕೆ ತಮಿಳುನಾಡು ಮೂಲದವರು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರಿಂದ ಚೆಕ್ ಹಸ್ತಾಂತರ ಮಾಡಲಾಯಿತು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಆರ್ಸಿಬಿ ವಿಜಯೋತ್ಸವದಲ್ಲಿ ಅಮಾಯಕ 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ರು. ಈ ಕುರಿತಂತೆ ರಾಜ್ಯ ಸರ್ಕಾರ 25 ಲಕ್ಷ ಪರಿಹಾರವನ್ನು ಕೂಡ ಘೋಷಿಸಿತ್ತು. ಈಗ ಪರಿಹಾರದ ಚೆಕ್ ಅನ್ನ 4 ಕುಟುಂಬಕ್ಕೆ ನೀಡಲಾಗಿದೆ. ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗೂ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಮುಂದಾದಂತಹ ಆರ್ಸಿಬಿ ತಂಡಕ್ಕೆ ಘನಘೋರವಾದಂತಹ ದುರ್ಘಟನೆ ಎದುರಾಗುತ್ತೆ. ಬೆಂಗಳೂರಿಗೆ ಬರ್ತಿದ್ದಂಗೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಗಿಸ್ತಾರೆ. ವಿಧಾನಸೌಧದಿಂದ ಕಾರ್ಯಕ್ರಮ ಮುಗಿಸಿ ಚಿನ್ನಸ್ವಾಮಿಗೆ ಬರ್ತಿದ್ದಂಗೆ ಅಲ್ಲಿ ಸಾಕಷ್ಟು ಅಭಿಮಾನಿಗಳು ಸೇರ್ತಾರೆ. ಕೇವಲ 32-34 ಸಾವಿರ ಇದ್ದಂತಹ ಚಿನ್ನಸ್ವಾಮಿ ಒಂದು ಕೆಪಾಸಿಟಿ ಏನಿದೆಯೋ ಅದಕ್ಕಿಂತ 4 ಪಟ್ಟು ಬಂದಂತಹ ಅಭಿಮಾನಿಗಳಿಂದಾಗಿ ಕಾಲ್ತುಳಿತ ಪ್ರಕರಣ ಆಗುತ್ತೆ. ಅದರಲ್ಲಿ 11 ಅಭಿಮಾನಿಗಳು ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಸರ್ಕಾರದಿಂದ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡ್ತಾರೆ. ಅದಾದ ಬಳಿಕ 10 ಲಕ್ಷ ಸಾಕಾಗಲ್ಲ, ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡಬೇಕು ಪರಿಹಾರ ರೂಪದಲ್ಲಿ ಎನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಗಳು ಹೆಚ್ಚಾಗ್ತವೆ. ಅದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು 25 ಲಕ್ಷ ಪರಿಹಾರವನ್ನ ಸಿಎಂ ರೂಪದಲ್ಲಿ ಅವರ ಒಂದು ಹೇಳಿಕೆಯಂತೆ ಸದ್ಯಕ್ಕೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರು ಇವತ್ತು 4 ಕುಟುಂಬಗಳಿಗೆ ಪರಿಹಾರವನ್ನ ವಿತರಣೆ ಮಾಡುವಂತ ಕೆಲಸ ಆಗಿದೆ. ಸ್ವತಃ ಬೆಂಗಳೂರಿನಲ್ಲಿ 3 ಕುಟುಂಬಗಳೇನಿದ್ವು ಅವ್ರ ಮನೆಗೆ ಹೋಗಿ, ಅಂದ್ರೆ ಬಾಲಕಿ ದಿವ್ಯಾಂಶಿ ಆಗ್ಬೋದು, ಪ್ರಜ್ವಲ್ ಆಗ್ಬೋದು, ಕಾಮಾಕ್ಷಿ ಆಗ್ಬೋದು, ಭೂಮಿಕ್ ಆಗ್ಬೋದು, ಈ 4 ಮೃತಪಟ್ಟಂತಹ ಅಭಿಮಾನಿಗಳ ಮನೆಗಳಿಗೆ ಸದ್ಯಕ್ಕೆ 3 ಮನೆಗಳಿಗೆ ತೆರಳಿ ಚೆಕ್ ವಿತರಣೆ ಮಾಡಿರುವಂತದ್ದು. ತಮಿಳುನಾಡು ಮೂಲದ ಕಾಮಾಕ್ಷಿ ದೇವಿ ಏನಿದ್ದಾರೆ ಅವರ ಕುಟುಂಬವನ್ನ ಬೆಂಗಳೂರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅವರನ್ನ ಕರೆಸ್ಕೊಂಡು 25 ಲಕ್ಷ ಪರಿಹಾರದ ಚೆಕ್ ಅನ್ನ ಸದ್ಯಕ್ಕಂತೂ ವಿತರಣೆ ಮಾಡಲಾಗಿದೆ. ಆದ್ರೆ ಚೆಕ್ ಅನ್ನ ಪಡೆದಂತಹ ಕುಟುಂಬದವರು ಏನಿದಾರೋ ಅವರ ಕಣ್ಣೀರ ಒರೆಸುವಂತ ಕೆಲಸ ಸದ್ಯಕ್ಕಂತೂ ಸಾಕಾಗಲ್ಲ. ಆದ್ರೆ ಸದ್ಯ ಸರ್ಕಾರದಿಂದ ಇಷ್ಟ ಮಟ್ಟಿಗೆ ವಿತರಣೆ ಆಗ್ತಿರುವಂತದ್ದು ಒಂದು ರೀತಿ ಸಮಾಧಾನಕರ ಸಂಗತಿ ಅಂದ್ರೆ ತಪ್ಪಾಗಲ್ಲ. ಜೊತೆಗೆ ಮೃತಪಟ್ಟಂತಹ ಮನೆಯ ಮಕ್ಕಳೇನಿದ್ದಾರೋ ಆ ಮಕ್ಕಳನ್ನ ಮತ್ತೆ ತಂದ್ಕೊಡ್ಲಿಕ್ಕೆ ಆಗತ್ತಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಕುಟುಂಬದವರಿಂದ ಸರ್ಕಾರದ ಮಟ್ಟದಲ್ಲಿ, ಜೊತೆಗೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಾಗ ಅವ್ರ ಮೇಲೂ ಕೂಡ ಒಂದು ಪ್ರಶ್ನೆಯನ್ನ ಹಾಕ್ತಾ ಇರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.